ಒಂದ್ ಕಡೆ ಅಂಕಿತ್ ಇಷ್ಟು ದಿನ ಸುಭಿಕ್ಷನ್ ಬಗ್ಗೆ ತಪ್ಪು ತಿಳ್ಕೊಂಡಿದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾನೆ. ಇನ್ನೊಂದ್ ಕಡೆ ಪ್ರಮೀಳಾ ಹೇಗಾದ್ರೂ ಮಾಡಿ ಸುಭಿಕ್ಷನ ಈ ಮನೆಯಿಂದ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಮತ್ತೊಂದ್ ಕಡೆ ಇಷ್ಟು ದಿನ ಪಟಪಟ ಅಂತ ಮಾತಾಡ್ತಾ ಇದ್ದಿದ್ದ ದೀಪಿಕಾ ಇದ್ದಕ್ಕಿದ್ದಾಗೆ ಯಾಕೋ ಒಂಥರ ಇದ್ದಾಳೆ. ಇಷ್ಟೆಲ್ಲ ಆಗಿರೋ ಈ ನನ್ನ ಬದುಕಲ್ಲಿ ಮುಂದೆ ಏನಾಗುತ್ತೆ? ಹಾಗಾದ್ರೆ ಇವತ್ತು ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೀಗೆ ಕೆಲವು ದಿನ ಕಳೆಯುತ್ತೆ. ಗುಡ್ ಮಾರ್ನಿಂಗ್ ಬಾಸ್. ಬಾಸ್ ಗುಡ್ ಮಾರ್ನಿಂಗ್. ಅರೆ ಅವಾಗಿಂದ ಗುಡ್ ಮಾರ್ನಿಂಗ್ ಹೇಳ್ತಾನೆ ಇದ್ದೀನಿ, ಈ ಬಾಸ್ ಎಲ್ಲಿ ಕಳೆದೋಗಿದ್ದಾರೆ? ಬಾಸ್ ಗುಡ್ ಮಾರ್ನಿಂಗ್. ಆ ಅರೆ ದೀಪಕ್, ನೀನು ಯಾವಾಗ ಬಂದೆ? ಅರೆ ಏನು ಬಾಸ್ ನೀವು, ಅವಾಗಿಂದ ನಾನು ಗುಡ್ ಮಾರ್ನಿಂಗ್ ಹೇಳ್ತಿದ್ದೀನಿ, ನೀವು ನೋಡಿದ್ರೆ ಯಾವುದೋ ಕನ್ಸಿನ ಲೋಕದಲ್ಲಿ ತೇಲ್ತಾ ಇದ್ದೀರಾ ಅನ್ಸುತ್ತೆ, ಕಳೆದೇ ಹೋಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ ದೀಪಕ್, ಹೀಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಓಹೋ, ನನಗೆ ಗೊತ್ತಾಯ್ತು ಬಾಸ್, ನೀವು ಏನು ಯೋಚನೆ ಮಾಡ್ತಾ ಇದ್ರಿ ಅಂತ. ಸುಭಿಕ್ಷಾ ಮೇಡಮ್ ನೆನಪಾಗಿದ್ರು ಅನ್ಸುತ್ತೆ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರಿ ಅನ್ಸುತ್ತೆ. ಹೌದು ದೀಪಕ್, ಯಾಕೋ ತುಂಬ ನೆನಪಾಗ್ತಾ ಇದ್ಲು, ಅವಳ ಬಗ್ಗೆನೇ ನೆನ್ಪು ಮಾಡ್ಕೊಳ್ತಾ ಇದ್ದೆ. ನಾನು ಅವಳ ಹತ್ರ ಸರಿಯಾಗಿ ಮಾತೇ ಆಡಲ್ಲ, ಆದ್ರೂ ನನಗೇನು ಬೇಕೋ ಎಲ್ಲನೂ ಮಾಡಿಕೊಡ್ತಾಳೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಎಲ್ಲನೂ ಆಫೀಸಿಗೆ ಕೂಡ ಕಳಿಸ್ಕೊಡ್ತಾಳೆ. ನನ್ನ ಬಟ್ಟೆ ಪ್ರತಿಯೊಂದನ್ನು ನೋಡ್ತಾಳೆ. ಬಾಸ್, ಸುಭಿಕ್ಷಾ ಮೇಡಮು ತುಂಬ ಒಳ್ಳೆಯವರು. ನೀವು ನಿಮ್ಮ ಪ್ರೀತಿನ ಅವ್ರ ಹತ್ರ ಯಾವಾಗ ಹೇಳ್ಕೊಡ್ತೀರಾ? ನೀನು ಹೇಳೋದೇನೋ ನಿಜ ದೀಪಕ್, ಆದರೆ ಅವಳು ನನಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ಲ ಕಣೋ. ಹೀಗಿರುವಾಗ ನಾನು ಅವಳನ್ನು ಹೇಗೆ ಸಾಧ್ಯ ಹೇಳು? ಏನೋ ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ನನಗೆ ಎಲ್ಲನೂ ಹೆಲ್ಪ್ ಮಾಡ್ತಾಳೆ, ಅದು ಅಲ್ಲದೆ ಯಾವಾಗಲೂ ನನ್ನ ಕಣ್ಣೆದುರಿಗೆ ಇರ್ತಾಳೆ ಅಂತ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಅನಿಸುತ್ತೆ. ಅದು ಬಿಟ್ಟರೆ ನನಗೆ ಅವಳು ಪರ್ಫೆಕ್ಟ್ ಅಂತ ಅನಿಸೋದೇ ಇಲ್ಲ ಕಣೋ. ನಾನು ಓದಿರೋದು MBA, ಅವಳು ನೋಡಿದ್ರೆ PUC ಡ್ರಾಪ್ಔಟು. ಅದು ನೋಡೋದಕ್ಕೂ ಅಷ್ಟೇನು ಚೆನ್ನಾಗಿಲ್ಲ. ಮೇಕಪ್ಪು, ಬ್ಯೂಟಿ ಪಾರ್ಲರು ಹೀಗೆಲ್ಲ ಹೋಗಿ ಇವಾಗ ಸ್ವಲ್ಪ ಚೆನ್ನಾಗಿದ್ದಾಳೆ. ಹೀಗಿರುವಾಗ ನನ್ನ ಮನಸ್ಸಿಗೆ ಒಪ್ತೇನೆ ನಾನು ಹೇಗೆ ಪ್ರಪೋಸ್ ಮಾಡಲಿ ಅವಳಿಗೆ? ಅರೆ ಇದೇನು ಬಾಸ್ ನೀವು, ಏನು ಮಾತಾಡ್ತಿದ್ದೀರಾ? ಅಲ್ಲ, ಅವ್ರು ಓದದೇ ಇದ್ರೆ ಏನಾಯ್ತು? ನೀವು ಓದಿದಿರ ತಾನೇ. ಓದ್ದವ್ರನ್ನೇ ಮದುವೆ ಆಗಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ನಾವಿಷ್ಟು ಓದಿದ್ದೀವಿ, ನಮ್ಮ ಹೆಂಡ್ತಿನೂ ಅಷ್ಟು ಓದಿರಲಿ ಅಂತ ಯೋಚನೆ ಮಾಡ್ತೀವಿ. ವಿಷಯ ಅಂದರೆ ನಾವು ಈಕ್ವಲ್ ಆಗಿದ್ದಾಗ ಏನಾಗುತ್ತೆ ಹೇಳಿ? ನಾನು ಹೆಚ್ಚು ಅನ್ನೋದು ಬರುತ್ತೆ. ಅದೇ ನಮ್ಮ ಪಾರ್ಟ್ನರು ಸ್ವಲ್ಪ ನಮಗಿಂತ ವಿಭಿನ್ನವಾಗಿದ್ದಾಗ ನಾವು ಅವರನ್ನು ಅಡ್ಜಸ್ಟ್ ಮಾಡ್ಕೋತೀವಿ, ಅವರು ನಮ್ಮನ್ನು ಅಡ್ಜಸ್ಟ್ ಮಾಡ್ಕೋತಾರೆ. ನೀನು ಹೇಳ್ತಿರೋದೇನೋ ಸರಿ, ಆದರೆ ದೀಪಕ್, ನನ್ನ ಮನಸ್ಸಿಗೂ ಒಪ್ಪಬೇಕಲ್ವಾ? ನಾನು ನನ್ನ ಲೈಫಲ್ಲಿ ನನ್ನ ಹಾಗೆ ಟ್ಯಾಲೆಂಟ್ ಇರೋ ಹುಡುಗಿನ ಮದುವೆ ಆಗಬೇಕು, ನನಗಿಂತನೂ ಚೆನ್ನಾಗಿರಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಏನೋ ಕೋಪದಲ್ಲಿ ಅವಳಿಗೆ ತಾಳಿ ಕಟ್ಟಿದ್ದೀನಿ ಅಂದ ಮಾತ್ರಕ್ಕೆ ನನಗೆ ಅವಳು ಇಷ್ಟ ಆಗಿದ್ದಾಳೆ ಅಂತ ಏನಿಲ್ಲ. ಲೈಟಾಗಿ ಅವಳು ಮಾಡೋ ಕೆಲಸಗಳು, ಅವಳಿರೋ ರೀತಿ, ಅಪ್ಪ ಅಮ್ಮನ ಜೊತೆ ನಡ್ಕೊಳ್ಳೋದು, ಇದೆಲ್ಲ ಇಷ್ಟನೇ ಹೊರತು ಅವಳ ಮೇಲೆ ನನಗೆ ಪ್ರೀತಿ ಆಗಿಲ್ಲ. ಬಾಸ್, ನಿಮಗೆ ನಿಮ್ಮ ವೈಫ್ ಮೇಲೆ ಲವ್ ಆಗಿರೋದಂತೂ ನಿಜಾನೇ, ಆದರೆ ನೀವು ಅದನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂದರೆ ನಿಮ್ಮ ಈಗೋ ಒಪ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ನೋಡೋಣ ಎಷ್ಟು ದಿನದವರೆಗೂ ಈ ಈಗೋ ನಿಮಗೆ ಅಡ್ಡ ಇರುತ್ತೆ ಅಂತ. ಇವತ್ತಲ್ಲ ನಾಳೆ ನಿಮ್ಮ ಈಗೋನ ಬದಿಗಿಟ್ಟು ನಿಮ್ಮ ವೈಫ್ಗೆ ನೀವೇ ಹೋಗಿ ಪ್ರಪೋಸ್ ಮಾಡ್ತೀರಾ, ಅದಂತೂ ನಿಜ. ಹೆಣ್ಮಕ್ಳು ತನ್ನ ಮದುವೆ ಆಗೋ ಹುಡುಗ ಕಪ್ಪಿದ್ರೂ ತೆಳ್ಳಗಿದ್ರೂ ನೋಡೋದಕ್ಕೆ ಅಷ್ಟಾಗಿ ಬ್ಯೂಟಿಫುಲ್ ಆಗಿಲ್ಲ ಅಂದ್ರೂ ಅವ್ರು ಒಪ್ಕೋತಾರೆ, ಏನೂ ಹೇಳಲ್ಲ. ಅವರಿಗೆ ಹುಡುಗ ಹಾಗಿರ್ಬೇಕು ಹೀಗಿರ್ಬೇಕು ಅನ್ನೋದು ಯಾವುದೂ ಇರಲ್ಲ. ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಸ್ವಲ್ಪ ರಿಚ್ ಇರಬೇಕು, ನಮ್ಮ ಜೀವನ ಮುಂದೆ ಅವ್ರ ಜೊತೆನೇ ನಡಿಬೇಕಲ್ಲ, ಆ ಥರ ಯೋಚನೆ ಮಾಡ್ತಾರೆ. ಆದರೆ ಹುಡುಗರು ಹಾಗಲ್ಲ. ಅವ್ರಿಗೆ ಅವರು ಎಷ್ಟು ಓದಿದಾರೋ ಅಷ್ಟೇ ಅವ್ರ ಮದುವೆ ಆಗೋ ಹುಡುಗಿನೂ ಓದಿರಬೇಕು, ಹಾಗೆ ನೋಡೋದಕ್ಕೆ ಅವ್ರಿಗಿಂತನೂ ಚೆನ್ನಾಗಿರ್ಬೇಕು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಾ ಚೆನ್ನಾಗಿರ್ಬೇಕು. ಹೀಗೆ ಅವ್ರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದನ್ನ ಕಾಂಪ್ರಮೈಸ್ ಕೂಡ ಆಗಲ್ಲ, ಹಾಗೇ ಇರಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅಕಸ್ಮಾತಾಗಿ ಕಾಂಪ್ರಮೈಸ್ ಆದರೆ ಅವ್ರ ಈಗೋ ಹರ್ಟ್ ಆಗುತ್ತೆ ಅಲ್ವಾ, ಹಾಗಾಗಿ ಅವ್ರು ಕಾಂಪ್ರಮೈಸ್ ಆಗಲ್ಲ. ಅಂಕಿತ್ ಕೂಡ ಸುಭಿಕ್ಷನ ಇಷ್ಟಪಡ್ತಿರ್ತಾನೆ, ಆದರೆ ಅದನ್ನ ಒಪ್ಕೊಳ್ಳೋದಕ್ಕೆ ಅವನು ತಯಾರಿಲ್ಲ. ಯಾಕೆ ಅಂದರೆ ಅವನು ಈಗೋ ಅಡ್ಡ ಬರ್ತಾ ಇದೆ, ಏನೂ ಓದದೇ ಇರೋ ಹುಡುಗಿನ ತಾನು ಲವ್ ಮಾಡ್ತಿದ್ದೀನ ಅಂತ. ಹಲೋ ಅಮ್ಮ,
ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನೀನು ಆ ವಿಷಯನ ಕೇಳಿದ್ರೆ ತುಂಬಾನೇ ಖುಷಿ ಪಡ್ತೀಯ. ಹೌದೇನೆ ಮಗಳೇ, ಅಂಥದ್ದು ಏನೇ ವಿಷಯ ಹೇಳು. ಅಮ್ಮ, ಅದೇ ನಾನು ಹೇಳಿದ್ನಲ್ಲ, ಸೆಕೆಂಡ್ PU ಎಕ್ಸಾಮ್ ಬರ್ದಿದ್ದೀನಿ, ರಿಸಲ್ಟ್ ಇವತ್ತೇ ಬರೋದು ಅಂತ. ರಿಸಲ್ಟ್ ಬಂತಮ್ಮ. ಅಯ್ಯೋ, ನಿಜಾನೇನೆ? ಹೌದಾ? ರಿಸಲ್ಟ್ ಏನೈತೆ ಅಮ್ಮ? ರಿಸಲ್ಟ್ ಪಾಸ್ ಆಗಿದೆ ಅಮ್ಮ. ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಹೌದೇನೆ ಮಗಳೇ, ನನಗಂತೂ ಈ ವಿಷಯನ ಕೇಳಿ ತುಂಬ ಖುಷಿ ಆಗ್ತಿದೆ ಕಣೆ. ಮತ್ತೆ ನಿನ್ನ ಗಂಡನ ಹತ್ರ ಹೇಳ್ಕೊಂಡ್ಯಾ ನೀನು ಎಕ್ಸಾಮ್ ಕಟ್ಟಿದ್ದು, ಎಕ್ಸಾಮ್ ಬರ್ದಿರೋದು, ರಿಸಲ್ಟ್ ಬಂದಿರೋದೆಲ್ಲ? ಇಲ್ಲಮ್ಮ, ಇನ್ನೂ ಹೇಳಿಲ್ಲ. ಇವತ್ತು ಅವ್ರ ಹತ್ರ ಹೇಳ್ಕೋಬೇಕು. ಹಾಗೆ ಮುಂದೆ ಓದೋದಕ್ಕೆ ನನ್ನನ್ನು ಕಾಲೇಜಿಗೆ ಸೇರಿಸ್ತಾರಾ ಅಂತ ಕೇಳಬೇಕು. ಅಕಸ್ಮಾತ್ ಅವರು ನನಗೆ ಹೆಲ್ಪ್ ಮಾಡಿಲ್ಲ ಅಂದರೆ ನಾನು ಹೊರಗಡೆ ಏನಾದರೂ ಕೆಲಸ ಮಾಡಿಬಿಟ್ಟು ಕಾಲೇಜಿಗೆ ಸೇರಬೇಕಮ್ಮ, ಪಾರ್ಟ್ ಟೈಮ್ ಮಾಡ್ಕೊಳ್ತಾ. ಅಯ್ಯೋ ಮಗಳೇ, ಪಾರ್ಟ್ ಟೈಮ್ ಎಲ್ಲ ಯಾಕೆ ಮಾಡೋದು? ನಾವಿಲ್ವಾ? ನೀನು ಮುಂದೆ ಓದೋದಕ್ಕೆ ನಿನ್ನ ಅಪ್ಪನ ಹತ್ರ ಹೇಳ್ತೀನಿ, ಅವರು ಏನು ಬೇಕೋ ಎಲ್ಲಾನು ತಂದು ಕೊಡ್ತಾರೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನೋಡು, ನೀನು ಸೆಕೆಂಡ್ PU ಪಾಸ್ ಆಗಿದ್ದೀನಿ ಅನ್ನೋ ವಿಷಯನ ನಿನ್ನ ಗಂಡನ ಹತ್ರ ಹೇಳ್ಕೊ, ಆಯ್ತಾ? ಸರಿ, ಹಾಗಾದರೆ ಇವಾಗಲೇ ಟೈಮ್ ಆಗಿದೆ, ನೀನು ಮಲ್ಕೋ ಮಗಳೇ. ನಾನು ನಾಳೆ ಫೋನ್ ಮಾಡ್ತೀನಿ. ಅಂಕಿತ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀವು ಫ್ರೀ ಇದ್ದೀರಾ? ಫ್ರೀ ಇಲ್ಲ ಅಂದರೆ ನೀನೇನು ಹಾಗೆ ಬಿಟ್ಬಿಡ್ತೀಯಾ? ಅದೇನು ಅಂತ ಹೇಳು. ಅದು ಅಂಕಿತ್, ನಾನು ಸೆಕೆಂಡ್ PU ಎಕ್ಸಾಮ್ ಬರ್ದಿದೆ, ಅದರ ರಿಸಲ್ಟ್ ಬಂದಿದೆ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ವಾಟ್? ಏನು ಹೇಳ್ತಿದೀಯಾ ನೀನು? ನೀನು ಎಕ್ಸಾಮ್ ಬರ್ದಿದ್ಯಾ? ಅಲ್ಲ, ನಾನು ಒಂದಿನನೂ ನೀನು ಕುತ್ಕೊಂಡು ಓದಿರೋದೇ ನೋಡಿಲ್ಲ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ಯಾ? ಅಂಕಿತ್, ಏನು ಹೇಳ್ತಿದ್ದೀರಾ ನೀವು? ನೀವು ನಾನು ಓದಿದ್ ನೋಡಿಲ್ಲ ಅಂತ ಹೇಳ್ತಿದ್ದೀರಾ? ಓದೋದ್ರು ಬಿಡಿ, ನೀವು ನನ್ನ ಗಮನಿಸಿದ್ರೆ ತಾನೇ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡ್ತೀನಿ ಅನ್ನೋದೇ ನಿಮಗೆ ಗೊತ್ತಿಲ್ಲ. ಹಾಗಿರುವಾಗ ನಾನು ಓದಿರೋದನ್ನ ಹೇಗೆ ತಾನೇ ನೋಡೋದಕ್ಕಾಗತ್ತೆ ಹೇಳಿ? ನೀನು ಹೇಳ್ತಾ ಇರೋದು ನಿಜಾನೇ, ಆದರೆ ಅದು ಅಂಕಿತ್, ನಾನು ಓದನ್ನ ಮುಂದುವರಿಸ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ದೇನು ಅಭ್ಯಂತರ ಇಲ್ಲ ಅಂದರೆ ನಾನು ಕಾಲೇಜಿಗೆ ಹೋಗ್ಬೋದಾ? ನೀವೇನು ನನಗೆ ದುಡ್ಡಿನ ಸಹಾಯ ಮಾಡೋದೇನು ಬೇಡ. ಅಮ್ಮ ಅಮ್ಮ ಅಪ್ಪ ನೋಡ್ಕೋತಾರೆ ಅದನ್ನೆಲ್ಲ. ನೀವು ನನಗೆ ಕಾಲೇಜಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟರೆ ಸಾಕು. ಅಬ್ಬ, ಹುಡುಗಿ ತುಂಬ ಸೈಲೆಂಟ್ ಅಂದ್ಕೊಂಡಿದ್ದೆ. ಇವಳೇನು ನನ್ನ ಎದುರಿಗೆ ಬಂದು ಪರ್ಮಿಷನ್ ಕೇಳ್ತಿದ್ದಾಳೆ. ಅದು ಅಲ್ಲದೆ ನನಗೆ ಗೊತ್ತಿಲ್ಲದಿದ್ದಂಗೆ PUC ಕೂಡ ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾಳೆ, ಅದು ಫಸ್ಟ್ ಕ್ಲಾಸಲ್ಲಿ. ಅವತ್ತು ನೋಡಿದ್ರೆ ನನಗೆ ವಿದ್ಯೆ ತಲೆಗೆ ಹತ್ತಲ್ಲ, ಹಾಗಾಗಿ ಎಕ್ಸಾಮ್ ಬರ್ದಿದ್ದು ಫೇಲ್ ಆಯಿತು, ಅದಕ್ಕೆ ಕಾಲೇಜಿಗೆ ಹೋಗಿಲ್ಲ, ಓದನ್ನ ಮುಂದುವರಿಸಿಲ್ಲ ಅಂತ ಹೇಳಿದ್ಲು. ಇವಾಗ ನೋಡಿದ್ರೆ ಇಷ್ಟೊಂದು ಕಷ್ಟಪಟ್ಟು ಓದಿ ಪಾಸ್ ಕೂಡ ಮಾಡಿದ್ದಾಳೆ. ಪರವಾಗಿಲ್ಲ. ನೋಡಿ ಅಂಕಿತ್, ನಾನು ಈ ಮನೆಗೆ ಬಂದಾಗಿಂದನೂ ಎಲ್ಲಾನು ನೀವು ಹೇಳ್ದಾಗೆ ಕೇಳ್ಕೊಂಡು ಬಂದಿದ್ದೀನಿ. ಈ ವಿಷಯದಲ್ಲೂ ನಾನು ನಿಮ್ಮ ಹತ್ರ ಕೇಳದೆ ಮುಂದುವರಿಯೋದು ಸರಿಯಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ನೋಡಿ, ನೀವು ನನ್ನನ್ನು ಮುಂದೆ ಓದಿಸೋದಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತಾನೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ನಿಮ್ಮ ಏನು ಅಂತ ನೀವು ನಾಳೆ ಬೆಳಗ್ಗೆ ನನಗೆ ತಿಳಿಸಿ ಪ್ಲೀಸ್. ಅಂಕಿತ್, ಏನೋ ಯೋಚನೆ ಮಾಡ್ತಿರೋದು ನೋಡಿ ಸುಭಿಕ್ಷಾ ಎಲ್ಲಿ ಕಾಲೇಜಿಗೆ ಹೋಗೋದು ಬೇಡ ಅಂತ ಹೇಳ್ಬಿಡ್ತಾನೋ ಅಂತ ಬೇಜಾರು ಮಾಡಿಕೊಂಡು ತನಗೇನು ಅನ್ಸತ್ತೋ ಅದನ್ನ ಅವನ ಎದುರಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅವನು ಉತ್ತರಕ್ಕೂ ಕಾಯ್ದೇನೆ. ಉಮೇಶ್, ಏನ್ ಗೊತ್ತಾ, ಒಂದು ಫ್ಯಾಷನ್ ಶೋನಲ್ಲಿ ಜಡ್ಜ್ಮೆಂಟ್ಗೆ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಗೊತ್ತಾ? ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಬರ್ತೀರಾ ನನ್ನ ಜೊತೆ? ಇಲ್ಲ ಪ್ರಮೀಳಾ, ನೀನು ಹೋಗ್ಬಾ, ನನಗೆ ಬೇರೆ ಕೆಲಸ ಇದೆ. ಹಾಗಾದ್ರೆ ಅಂಕಿತ್, ನನ್ನನ್ನು ಸ್ವಲ್ಪ ಡ್ರಾಪ್ ಮಾಡಿಬಿಟ್ಟು ನೀನು ಆಫೀಸ್ ಕಡೆ ಹೋಗ್ತೀಯಾ? ಅದು ಬೇರೆ ಡ್ರೈವರ್ ಇವತ್ತು ಲೀವಲ್ಲಿದ್ದಾನೆ. ಇಲ್ಲ ಅಂದಿದ್ರೆ ನಾನು ಅವನನ್ನೇ ಕರ್ಕೊಂಡು ಬೇರೆ ಕಾರ್ನಲ್ಲಿ ಹೋಗ್ತಿದ್ದೆ. ನಿನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನನ್ನನ್ನು ಅಲ್ಲಿ ಡ್ರಾಪ್ ಮಾಡ್ತೀಯಾ ಅಲ್ವಾ? ಅದು ಮಾಮ್, ಸಾರಿ, ಏನು ತಿಳ್ಕೊಳ್ಬೇಡಿ. ನಾನು ನಿಮ್ಮ ಜೊತೆ ಬರೋದಕ್ಕಾಗಲ್ಲ, ನನಗೆ ಬೇರೆ ಕೆಲಸ ಇದೆ. ಅರೆ, ಇದೇನೋ ಮಗ್ನೆ, ನನ್ನನ್ನು ಅಲ್ಲೇ ಸ್ವಲ್ಪ ದೂರದಲ್ಲಿ ಬಿಟ್ಟು ನೀನು ನಿನ್ನ ಕೆಲ್ಸಕ್ಕೆ ಹೋಗು. ಹೇಗೋ ಆಫೀಸಿಗೆ ಹೋಗೋ ರೋಡಲ್ಲೇ ಕಣೋ ನನಗೆ ಫಂಕ್ಷನ್ ಇರೋದು. ಅದು ಮಾಮ್, ನಾನಿವತ್ತು ಆಫೀಸಿಗೆ ಹೋಗ್ತಾ ಇಲ್ಲ, ಸುಭಿಕ್ಷಾನ ಕರ್ಕೊಂಡು ಕಾಲೇಜಿಗೆ ಹೋಗ್ತಿದ್ದೀನಿ ಅಡ್ಮಿಷನ್ಗೆ. ಅಂಕಿತ್ ಹೇಳೋ ಮಾತು ಕೇಳಿಸ್ಕೊಂಡ್ರೆ ಸುಭಿಕ್ಷಾ ಮುಂದೆ ಓದೋದ್ರಿಂದ ಅವನಿಗೆ ಏನೂ ತೊಂದರೆ ಇಲ್ಲ ಅನ್ಸುತ್ತೆ. ಅವ್ಳು ಕೇಳಿರೋ ಪರ್ಮಿಷನ್ ಆಲ್ರೆಡಿ ಸಿಕ್ಕಿದೆ ಅನ್ಸುತ್ತೆ. ಅವನೇನೋ ಒಪ್ಕೊಂಡ, ಆದರೆ ಪ್ರಮೀಳಾ ಒಪ್ಕೋತಾಳ ಇದಕ್ಕೆ? ಮುಂದೆ ಸ್ಟೋರಿ ಏನಾಗುತ್ತೆ? ಸುಭಿಕ್ಷಾ ಹೈಯರ್ ಎಜುಕೇಶನ್ ಮಾಡ್ತಾಳ? ಎಲ್ಲಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.